ಶ್ರೀ ಕಾಲಭೈರವೇಶ್ವರ ಬಸವಪ್ಪನ ಪುಣ್ಯಕ್ಷೇತ್ರದ ಮಹಾದ್ವಾರದ ಹತ್ತಿರ ಬಂದಿದ್ದೀವಿ. ಈಗ ನಾವು ದೇವಸ್ಥಾನದ ಸಮೀಪ ನಾವು ಬಂದಿದ್ದೀವಿ. ಕಾಲಭೈರವೇಶ್ವರನ ದೇವಸ್ಥಾನ, ಬಸವಪ್ಪನ ಒಂದು ಪುಣ್ಯಕ್ಷೇತ್ರ. ಎದುರುಗಡೆ ನಮಗೆ ರಾಜಗೋಪುರ ಕಾಣಿಸ್ತಾ ಇದೆ. ಎರಡೂ ಕಡೆಗಳಲ್ಲೂ ಕೂಡ ಒಂದೊಂದು ಚಿಕ್ಕ ದೇವಸ್ಥಾನ ಇರುವುದನ್ನು ಕೂಡ ನಾವು ನೋಡಬಹುದು. ಒಟ್ಟಾರೆ ಮುಂದೆ ಅದ್ಭುತವಾಗಿ ನಮಗೆ ದೇವಸ್ಥಾನ ಕಾಣಿಸ್ತಾ ಇದೆ. ಈಗ ದೇವಸ್ಥಾನದ ಒಳಭಾಗಕ್ಕೆ ನಾವು ಹೋಗ್ತಾ ಇದ್ವಿ. ಆ ಕಂಬಗಳ ಒಂದು ಶಿಲ್ಪ ಕೆತ್ತನೆ ಕೆಲಸ ಅತ್ಯಂತ ಆಕರ್ಷಣೀಯವಾಗಿ ನಮಗೆ ಕಾಣಿಸ್ತಾ ಹೋಗ್ತಾ ಇದೆ. ಅದ್ಭುತವಾದಂತಹ ಒಂದು ಶೈಲಿಯ ಒಂದು ದೇವಸ್ಥಾನ ಇದು. ಮೇಲುಗಡೆ ಚಿತ್ತಾಕರ್ಷಕವಾದಂತಹ ಹೂವಿನ ಚಿತ್ರವನ್ನು ಕೂಡ ನಾವಿಲ್ಲಿ ನೋಡಬಹುದು. ಆ ದೇವಸ್ಥಾನದ ಗರ್ಭಗುಡಿ ಮುಂದೆ ಇರುವಂತಹ ಒಂದು ಜಾಗದಲ್ಲಿ ಆ ಕಂಬಗಳ ಒಂದು ಚಿತ್ತಾರ ಅತ್ಯಂತ ಆಕರ್ಷಣೀಯವಾಗಿ ನಮಗೆ ಕಾಣಿಸ್ತಾ ಇದೆ. ಮೇಲುಗಡೆ ಸಣ್ಣ ಸಣ್ಣ ಗೋಪುರಗಳಲ್ಲಿ ದೇವಾನುದೇವತೆಗಳ ಒಂದು ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಒಂದೊಂದು ಕಂಬವು ಕೂಡ ಅತ್ಯಂತ ಅದ್ಭುತವಾದಂತಹ ಕೆತ್ತನೆ ಕೆಲಸದಿಂದ ಕೂಡಿರುವುದನ್ನು ಕೂಡ ನಾವಿಲ್ಲಿ ನೋಡಬಹುದು. ಮೇಲುಗಡೆ ರಾಜಗೋಪುರ ಕೂಡ ಕಾಣಿಸ್ತಾ ಇದೆ ನಮಗೆ. ಸುತ್ತಲೂ ಕೂಡ ಒಂದು ಹಸಿರಾದಂತಹ ಒಂದು ವಾತಾವರಣ ಕೂಡ ನಮಗೆ ಕಾಣಿಸ್ತಾ ಇದೆ. ಈ ರಾಜಗೋಪುರದ ಮೇಲೆ ಬಂಗಾರದ ಬಣ್ಣದ ವಿವಿಧ ದೇವಾನುದೇವತೆಗಳ ಒಂದು ವಿಗ್ರಹಗಳನ್ನು ನಾವು ನೋಡ್ತಾ ಇದ್ದೀವಿ ನಿಧಾನವಾಗಿ. ಅಷ್ಟು ಸುಂದರವಾಗಿ ನಮಗೆ ಇಲ್ಲಿ ಕಾಣಿಸ್ತಾ ಇದೆ. ಎದುರುಗಡೆ ನಂದಿಯ ವಿಗ್ರಹ ಮತ್ತು ಗರ್ಭಗುಡಿ ಕಾಣಿಸ್ತಾ ಇದೆ. ಗರ್ಭಗುಡಿಯ ಒಳಗೆ ಇರುವಂತಹ ಕಾಲಭೈರವೇಶ್ವರನ ಒಂದು ಮೂರ್ತಿಯನ್ನು ಕೂಡ ವಿಗ್ರಹವನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಆ ಗರ್ಭಗುಡಿಯ ಮೇಲುಗಡೆ ಕೂಡ ಆ ಕೆತ್ತನೆ ಕೆಲಸಗಳಿಂದ ತುಂಬಿರುವಂತಹ ಒಂದು ಕಂಬಗಳು, ಚಾವಣಿಯ ಒಂದು ಹೂವಿನ ಚಿತ್ರ ಎಲ್ಲವೂ ಕೂಡ ಅತ್ಯಂತ ಅದ್ಭುತವಾಗಿ ನಮಗೆ ಕಾಣಿಸ್ತಾ ಇದೆ. ಇಲ್ಲಿ ಪ್ರತಿಯೊಂದು ಕಂಬಗಳ ಮೇಲೂ ಕೂಡ ಕಾಲಭೈರವನ ಬೇರೆ ಬೇರೆ ಭಂಗಿಗಳಿರುವಂತಹ ವಿಗ್ರಹಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ. ಇದು ಕೂಡ ಅತ್ಯಂತ ಸುಂದರವಾಗಿ ನಮಗೆ ಕಾಣಿಸ್ತಾ ಇದೆ. ನಾವು ಅಕ್ಕಪಕ್ಕದಲ್ಲಿರುವಂತಹ ಸಣ್ಣ ಪುಟ್ಟ ದೇವಸ್ಥಾನಗಳನ್ನು ಕೂಡ ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ಒಂದು ಕಾಳಿಕಾದೇವಿಯ ಒಂದು ದೇವಸ್ಥಾನವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಮತ್ತು ಮುಂದೆ ಮತ್ತೊಂದು ದೇವಸ್ಥಾನದ ಹತ್ರ ನಾವು ಹೋಗ್ತಾ ಇದ್ದೀವಿ. ದೇವಸ್ಥಾನದ ಗರ್ಭಗುಡಿಯಲ್ಲಿ ನಾವು ಕಾಲಭೈರವೇಶ್ವರನ ಒಂದು ಪೂಜೆಯನ್ನು ಕೂಡ ಇಲ್ಲಿ ನಾವು ನೋಡ್ತಾ ಹೋಗ್ತಾ ಇದ್ವಿ. ನೋಡುತ್ತಿರುವ ನಮ್ಮ ಕಣ್ಣುಗಳು ಧನ್ಯತಾ ಒಂದು ಭಾವವನ್ನು ಸೂಚಿಸುತ್ತೆ. ಅಷ್ಟು ಸುಂದರವಾದಂತಹ ಒಂದು ವಿಗ್ರಹ, ಸುಂದರವಾದ ದೇವಾಲಯ ನಮ್ಮ ಕಣ್ಮನೆಗಳನ್ನು ಅತ್ಯಂತ ಭಕ್ತಿ ಭಾವದಿಂದ ತುಂಬಿಡುತ್ತೆ. ನಂದಿಯ ವಿಗ್ರಹಗಳು, ಆ ಕಂಬಗಳು ಪ್ರತಿಯೊಂದು ಕೂಡ ಅತ್ಯಂತ ಸುಂದರವಾಗಿ ನಮಗೆ ಕಂಡು ಬರ್ತಾ ಇದೆ. ಒಳಭಾಗದಿಂದ ಹೊರಭಾಗದ ಕಡೆ ನೋಡಿದಾಗ ಆ ಬಂಗಾರ ಬಣ್ಣದ ವಿಗ್ರಹಗಳು ಮತ್ತು ಕಂಬಗಳ ಒಂದು ಕೆತ್ತನೆ ಕೆಲಸ ಇವೆಲ್ಲ ಕೂಡ ಅತ್ಯಂತ ಅದ್ಭುತವಾಗಿ ನಮ್ಮ ಕಣ್ಣಿಗೆ ಕಾಣಿಸ್ತಾ ಹೋಗ್ತಾ ಇದೆ. ಮತ್ತು ದೇವಸ್ಥಾನದ ಸ್ವಲ್ಪ ಹೊರಭಾಗದಲ್ಲಿ ಬೇರೆ ಬೇರೆ ವಿಗ್ರಹಗಳನ್ನು ಕೂಡ ನೋಡಬಹುದು. ಗಣಪತಿ ವಿಗ್ರಹ, ಕಾಳಿಮಾತೆಯ ವಿಗ್ರಹ ಮತ್ತು ಪಾದುಕೆಗಳು ಮತ್ತು ಕಾಲಭೈರವನ ವಿವಿಧ ಭಂಗಿಗಳಿರುವಂತಹ ಆ ವಿಗ್ರಹಗಳನ್ನು ಕೂಡ ನಾವು ಇಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ. ಅವು ಕೂಡ ಅತ್ಯಂತ ಸುಂದರವಾಗಿದೆ ಮತ್ತು ಪೂಜೆಯನ್ನು ಕೂಡ ಇಲ್ಲಿ ಮಾಡಲಾಗಿದೆ. ದೇವಸ್ಥಾನದ ಸುತ್ತ ಇರುವಂಥ ಗೋಡೆಗಳ ಮೇಲೂ ಕೂಡ ಒಂದು ಕೆತ್ತನೆ ಕೆಲಸ ನಮಗೆ ಇಲ್ಲಿ ಕಾಣಿಸ್ತಾ ಹೋಗ್ತಾ ಇದೆ. ಈ ಗ್ರಾಮಕ್ಕೆ ಸಹೋದರಿಯರಾದ ಇಬ್ಬರು ರಾಣಿಯರು ಇದ್ದುದರಿಂದ ಈ ಗ್ರಾಮಕ್ಕೆ ಚಿಕ್ಕರಸಿನ ಕೆರೆ ಎಂಬ ಹೆಸರು ಬಂದಿದೆ. ಈ ಗ್ರಾಮವು 1000 ವರ್ಷಗಳ ಇತಿಹಾಸ ಹೊಂದಿರುವ ಕಾಲಭೈರವೇಶ್ವರನ ದೇವಸ್ಥಾನಕ್ಕೆ ಹೆಸರುವಾಸಿಯಾಗಿದೆ. ಇದು ಗಂಗರ ಕಾಲದಲ್ಲೂ ಕೂಡ ಇದ್ದಂತಹ ಒಂದು ದೇವಸ್ಥಾನವಾಗಿದೆ. ಮತ್ತು ಇಲ್ಲಿ ಏಳೂರಮ್ಮ ದೇವಸ್ಥಾನದ ಸನ್ನಿಧಿಗೆ ನಾವು ಇಲ್ಲಿ ಬಂದಿದ್ದೀವಿ. ಅಲ್ಲೂ ಕೂಡ ಅತ್ಯಂತ ಸುಂದರವಾದಂಥ ಒಂದು ದೇವಸ್ಥಾನ. ಕಾಳಿಕಾಮಾತೆಯ ಒಂದು ಸನ್ನಿಧಿ, ಏಳೂರಮ್ಮ ದೇವಿಯ ಒಂದು ಸನ್ನಿಧಿ, ಎರಡೂ ಚಿಕ್ಕ ದೇವಾಲಯಗಳು ಎರಡೂ ಅಕ್ಕಪಕ್ಕಗಳಲ್ಲಿ ಕೂಡಿದೆ. ಮತ್ತು ದೇವಾಲಯದ ಗೋಡೆಗಳ ಮೇಲೆ ಅಲ್ಲಲ್ಲಿ ಒಂದು ಗೋಪುರಗಳನ್ನು ಕಟ್ಟಿ ಅದರ ಒಳಗಡೆ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿರೋದನ್ನು ಕೂಡ ನಾವಿಲ್ಲಿ ನೋಡಬಹುದು. ಎತ್ತ ಕಡೆ ನೋಡಿದರೂ ಆ ಕಲ್ಪ ವೃಕ್ಷಗಳು ನಮಗೆ ಕಾಣಿಸ್ತಾ ಇದೆ. ಹಚ್ಚ ಹಸುರಿನ ಒಂದು ಹೊರಭಾಗ ಕೂಡ ನಮಗೆ ಕಣ್ಣಿಗೆ ಎಲ್ಲಿ ಹೋದರೂ ಕೂಡ ನಮಗೆ ಕಾಣಿಸ್ತಾ ಇದೆ. ಇಲ್ಲೊಂದು ಮಂಟಪದಲ್ಲಿ ಕೂರಿಸಿರುವಂಥ ವಿಗ್ರಹವನ್ನು ಕೂಡ ನಾವಲ್ಲಿ ಗಮನಿಸಬಹುದು. ಅತ್ಯಂತ ಚಿತ್ತಾಕರ್ಷಕವಾದಂತಹ ಆ ಕಂಬಗಳ ಒಂದು ಕೆತ್ತನೆ ಕೆಲಸ, ಇಲ್ಲಿ ಬಸವನನ್ನು ಕೂಡ ಕೆತ್ತಲಾಗಿದೆ. ಇದು ಏಳೂರಮ್ಮ ದೇವಿಯ ಒಂದು ಸನ್ನಿಧಿ ಕೂಡ ನಮಗಿಲ್ಲಿ ಕಾಣಿಸ್ತಾ ಇದೆ. ಅತ್ಯಂತ ಸುಂದರವಾದಂತಹ ಒಂದು
ವಿಗ್ರಹ. ಈಗ ಮತ್ತೊಮ್ಮೆ ನಾವು ದೇವಸ್ಥಾನದ ಹೊರಭಾಗದಲ್ಲಿ ನೋಡ್ತಾ ಇದ್ದೀವಿ. ಆ ರಾಜಗೋಪುರ ಮತ್ತು ಎರಡೂ ಕಡೆಗಳಿರುವಂಥ ಚಿಕ್ಕ ದೇವಸ್ಥಾನಗಳು, ಆ ಸುಂದರವಾದಂತಹ ದೇವತಾ ವಿಗ್ರಹಗಳು ಇವೆಲ್ಲ ಕೂಡ ಅತ್ಯಂತ ಸುಂದರವಾಗಿ ನಮಗೆ ಕಾಣಿಸ್ತಾ ಇದೆ. ಮತ್ತು ಹೊರನೋಟಕ್ಕೆ ಆ ದೇವಸ್ಥಾನ ಎಷ್ಟು ವಿಭಿನ್ನವಾದಂಥ ಒಂದು ಶೈಲಿಯಲ್ಲಿ ಇರುವುದನ್ನು ಕೂಡ ನಾವಿಲ್ಲಿ ನೋಡ್ಬೋದಾಗಿದೆ. ಮತ್ತು ಇಡೀ ಒಂದು ದೇವಸ್ಥಾನದ ಆವರಣ ಪೂರ್ತಿಯಾದಂತಹ ಒಂದು ಆ ವಿಹಂಗಮ ನೋಟವನ್ನು ನಾವಿಲ್ಲಿ ನೋಡ್ಬೋದು. ಇಲ್ಲಿ ಬಸವಣ್ಣನ ಕೂರಿಸಿರುವಂಥ ಒಂದು ಮಂಟಪ ಕೂಡ ಇಲ್ಲಿ ನೋಡ್ಬೋದು. ಇಲ್ಲಿ ಬಸವಣ್ಣನ ನೆನಪಿಗಾಗಿ ಕಟ್ಟಿಸಿರುವಂತಹ ಒಂದು ಮಂಟಪ, ಎರಡು ಮಂಟಪಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಅದರ ಹಿಂಭಾಗದಲ್ಲೂ ಕೂಡ ನಾವು ಹಸಿರಾದಂತಹ ಒಂದು ವನಸಿರಿಯನ್ನು ನೋಡಬಹುದು. ಕಲ್ಪ ವೃಕ್ಷಗಳು ಎಲ್ಲಿ ನೋಡಿದರೂ ನಮಗೆ ಕಾಣಿಸ್ತಾ ಇದೆ. ಮತ್ತು ಎಲ್ಲ ಕಡೆಗಳಲ್ಲೂ ಕೂಡ ಅತ್ಯಂತ ಹಸಿರಾದಂತಹ ಕೃಷಿ ಭೂಮಿಯನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಇಲ್ಲಿ ದಾಸೋಹ ಭವನ, ಇಲ್ಲಿ ಬಸವಣ್ಣನ ಹೆಸರಿನಲ್ಲಿ ಬಂದವರಿಗೆ ಭಕ್ತರಿಗೆ ಊಟ ಉಪಚಾರಗಳನ್ನು ಇಲ್ಲಿ ನೋಡ್ಕೊಳ್ತಾರೆ. ಬಸವನ ಒಂದು ವಿಗ್ರಹನೂ ಕೂಡ ಇಲ್ಲಿ ನಾವು ನೋಡ್ಬೋದು. ಇಲ್ಲಿ ಇರುವಂಥವರು ಬಂದಂತಹ ಭಕ್ತರಿಗೆ ದಾಸೋಹವನ್ನು ನೀಡ್ತಾರೆ. ಮತ್ತು ಇಲ್ಲಿ ಕಾವೇರಿ ನದಿ ಪಕ್ಕದಲ್ಲೇ ಕೂಡ ಹರಿತಾ ಇದೆ. ದೇವಸ್ಥಾನದ ಪಕ್ಕದಲ್ಲೇ ಒಂದು ಕಾವೇರಿ ನದಿ ಹರಿಸ್ಕೊಂಡು ಹೋಗ್ತಾ ಇದೆ. ಮತ್ತು ಅದರ ಎದುರುಗಡೆ ನಮಗೆ ಕೃಷಿ ಭೂಮಿಯನ್ನು ಕೂಡ ನಾವು ಇಲ್ಲಿ ಕಾಣ್ಬೋದು. ಇಲ್ಲಿ ಒಂದು ಪುಟ್ಟದಾದಂಥ ಸುಂದರವಾದಂಥ ಒಂದು ಜಲಪಾತವನ್ನು ಕೂಡ ನಾವು ಇಲ್ಲಿ ವೀಕ್ಷಣೆಯನ್ನು ಮಾಡ್ಬೋದು. ಅತ್ಯಂತ ಸುಂದರವಾದಂತಹ ಒಂದು ಜಲಪಾತ. ದೇವಸ್ಥಾನದ ಒಂದು ವಿಹಂಗಮ ನೋಟ. ಇಲ್ಲಿಗೆ ಬೇರೆ ಬೇರೆ ವಿದೇಶಗಳಿಂದಲೂ ಕೂಡ ಬರುವ ಭಕ್ತರಿಗೇನು ಕಡಿಮೆ ಇಲ್ಲ. ಚೈನಾ ದೇಶ ಮತ್ತು ಬೇರೆ ಬೇರೆ ದೇಶಗಳಿಂದ ಕೂಡ ಬಂದು ಈ ಬಸವಣ್ಣನ ಒಂದು ಪುಣ್ಯಕ್ಷೇತ್ರವನ್ನು ನೋಡಿಕೊಂಡು ತಮ್ಮ ಕಷ್ಟ ಸುಖಗಳನ್ನು ನಿವೇದನೆ ಮಾಡಿಕೊಂಡು ಆಶೀರ್ವಾದವನ್ನು ಪಡೆದಂತಹ ಒಂದು ಪುಣ್ಯಕ್ಷೇತ್ರ, 1000 ವರ್ಷಗಳ ಹಿಂದಿನ ಒಂದು ಪುಣ್ಯಕ್ಷೇತ್ರ ಇದಾಗಿದೆ. ಇಲ್ಲಿ ಹಸಿರಿನ ಒಂದು ವನಸಿರಿಯನ್ನು ನಾವು ನೋಡ್ತಾ ಹೋಗ್ಬೋದು. ದೇವಸ್ಥಾನ ಎದುರುಗಡೆ ತಿಂಡಿಗಳನ್ನು, ಕಡಲೆಪುರಿ ಇವೆಲ್ಲ ಇಟ್ಕೊಂಡು ಮಾರಾಟ ಮಾಡ್ತಿರುವಂಥ ಅಂಗಡಿ ಸಾಲುಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಇಲ್ಲೂ ಕೂಡ ನಮಗೆ ಆ ಕಲ್ಪ ವೃಕ್ಷಗಳು ಬೆಳೆದಿರುವುದನ್ನು ಕೂಡ ಇಲ್ಲಿ ನೋಡ್ಬೋದು. ಅತ್ಯಂತ ಪ್ರಶಾಂತವಾದಂತಹ ಒಂದು ಪುಣ್ಯಕ್ಷೇತ್ರ ಇದಾಗಿದೆ. ಪರಿಸರವೇ ಇಲ್ಲಿ ನಗ್ತಾ ಇರೋ ಹಾಗೆ ನಮಗೆ ಕಾಣಿಸ್ತಾ ಇದೆ. ಇಲ್ಲಿ ಬೇರೆ ಬೇರೆ ಕಟ್ಟಡಗಳನ್ನು ಕೂಡ ಇಲ್ಲಿ ನಾವು ನೋಡ್ಬೋದು. ಇಲ್ಲಿ ಒಂದು ನಿತ್ಯ ದಾಸೋಹಕ್ಕೆ ಬೇಕಾದಂತಹ ಶಿಬಿರಗಳನ್ನು ಅಥವಾ ಒಂದು ಕೊಠಡಿಗಳನ್ನು ಇಲ್ಲಿ ಮಾಡಿಕೊಂಡಿದ್ದಾರೆ. ಇಲ್ಲಿ ನಾವು ಬಸವಣ್ಣನ ಒಂದು ಸನ್ನಿಧಾನಕ್ಕೆ ನಾವಿಲ್ಲಿ ಬಂದಿದ್ದೀವಿ. ಭಕ್ತರ ಬೇಡಿಕೆಗಳನ್ನು ಈಡೇರಿಸುವಂತಹ, ಕೋರಿಕೆಗಳನ್ನು ತೀರಿಸುವಂತಹ ಬಸವಣ್ಣನ ಒಂದು ಪುಣ್ಯ ಸನ್ನಿಧಿಗೆ ನಾವಿಲ್ಲಿ ಬರ್ತಾ ಇದ್ದೀವಿ. ಬಸವನ ವಿಗ್ರಹವನ್ನು ಇಲ್ಲಿ ನೋಡ್ಕೊಂಡು ಹೋಗ್ಬೋದು. ಇಲ್ಲಿ ಆ ಬಸವನಿಗೆ ಮನಸ್ಫೂರ್ತಿಯಾಗಿ ಭಕ್ತಿಯಿಂದ ನಮಸ್ಕಾರ ಮಾಡಿದರೆ ನಮ್ಮ ಇಷ್ಟಾರ್ಥಗಳು ಫಲಕಾರಿಯಾಗುತ್ತೆ ಅನ್ನುವ ಒಂದು ನಂಬಿಕೆ ಕೂಡ ಇಲ್ಲಿ ಬಲವಾಗಿ ಬೇರೂರಿದೆ. ಈ ಬಸವಣ್ಣನನ್ನು ಬೇರೆ ಬೇರೆ ಕ್ಷೇತ್ರಗಳಿಗೂ ಕೂಡ ಕರೆದುಕೊಂಡು ಹೋಗಿ ಪೂಜೆ ಸಲ್ಲಿಸುವಂಥ ಪದ್ಧತಿ ಇಲ್ಲಿದೆ. ಹಾಗಾಗಿ ನಿಮಗೆ ಸದಾಕಾಲ ಈ ಬಸವಣ್ಣನ ಒಂದು ದರ್ಶನ ಆಗ್ಬೋದು ಅಷ್ಟ. ಶಿವಕುಮಾರ್ ಬಸವ ಜೋಗಪ್ಪನವರು ಈ ಒಂದು ಪುಣ್ಯಕ್ಷೇತ್ರದ ಬಗ್ಗೆ ಮತ್ತು ಬಸವಣ್ಣನ ಬಗ್ಗೆ ನಮಗೆ ಕೆಲವೊಂದು ವಿವರಗಳನ್ನು ಭಕ್ತರು ಹೊಂದಿದ್ದಾರೆ. ಇಲ್ಲಿ ಬಸವಪ್ಪನ ಇಲ್ಲಿ ಒಂದು ಕಾಲಭೈರವ ಪ್ರತಿರೂಪ ಅಂತ ಪೂಜೆ ಮಾಡೋದು ಒಂದು ಇಲ್ಲಿ ವಾಡಿಕೆ. ಹಾಗಾಗಿ ಇಲ್ಲಿ ಪಾದ ಕೊಡುವುದು, ದಾಟುವುದು ಈ ಕ್ಷೇತ್ರದ ಒಂದು ಪದ್ಧತಿ. ಇಲ್ಲಿ ಯಾವುದೇ ಜಾತಿ ಜನಾಂಗಕ್ಕೆ ಒಂದು ಮುಕ್ತವಾಗಿಲ್ಲ. ಎಲ್ಲ ಜಾತಿ ಸಮುದಾಯದವರಿಗೂ ಒಂದು ಕಾಲಾವಕಾಶ ಪೂಜೆ ಮಾಡುವುದಲ್ಲಿ ಮತ್ತು ಇಂದಿನ ಅನ್ನಸಂತರ್ಪಣೆ ಮಾಡುವುದಲ್ಲಿ ಯಾವುದೇ ಒಂದು ಕಾರ್ಯಕ್ರಮಕ್ಕೂ ಎಲ್ಲರೂ ಮುಕ್ತಾವಕಾಶ ಕೊಡಲಾಗಿದೆ. ಹಾಗಾಗಿ ಇದು ಪ್ರತಿ ಜನಾಂಗದವರು ಇಲ್ಲೊಂದು ವೃತ್ತಿನ ಆರಂಭಿಸಿ ಒಂದು ಸಾಮರಸ್ಯ ಬೆಳೆಸ್ಕೊಂಡು ಹೋಗುವಂಥ ಕ್ಷೇತ್ರ ಇದು. ವಿಶ್ವವ್ಯಾಪ್ತಿ ಪ್ರಸಿದ್ಧಿ ಇದೆ. ಇಲ್ಲಿ ಏನೋ ಒಂದು ಶುಭ ಕಾರ್ಯ ಮಾಡಬೇಕು ಅಂತಂದರೆ
ಅಲ್ಲಿ ಬಸವಣ್ಣ ಗೃಹಪ್ರವೇಶ ಹ್ಞೂ ಮತ್ತು ಅನ್ನದಾನ ಕಾರ್ಯಕ್ರಮ, ಈ ಊರಿನ ವಿವಾದಗಳನ್ನ ಬಗೆಹರಿಸುವ ಪ್ರಮುಖ ಪಾತ್ರ ಹಾಗೂ ದೇವಸ್ಥಾನ ಉದ್ಘಾಟನಾ ಕಾರ್ಯಕ್ರಮ, ಇಂಥ ಕಾರ್ಯಕ್ರಮಗಳಲ್ಲಿ ಬಸಪ್ಪನ ಪಾದ ಹಾಕಿದ್ರೆ ಅದೊಂದು ಶುಭ ಕೆಲಸ ಕಾರ್ಯ ಆಯ್ತು ಒಂದು ವಾಡಿಕೆ. ಹಾಗೂ ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು ಯಾವುದೇ ರಾಜಕೀಯ ಪ್ರವೇಶ ಇಲ್ಲದೆ ಈ ಬಸವಣ್ಣನ ಬಂದಂಥ ಕಾಣಿಕೆಯಲ್ಲಿ ಒಂದು ಕ್ಷೇತ್ರ ಅಭಿವೃದ್ಧಿ ಹೊಂದಿ ಈ ಜಿಲ್ಲೆಯಲ್ಲಿ ತುಂಬ ಮಹತ್ವ ಪಡೆದಿದೆ. ಈ ಜಿಲ್ಲೆ ವ್ಯಾಪ್ತಿಯಲ್ಲಿ ಕಾಲಭೈರವ ಕ್ಷೇತ್ರ ಅಂದರೆ ಮಹಾಪುಣ್ಯ ಕ್ಷೇತ್ರ ಅಂತ ನಾಮಾಂಕಿತವಾಗಿದೆ. ಇಲ್ಲಿ ಪ್ರಧಾನ ಅಂತಂದರೆ ಇಲ್ಲಿ ಬಸವಣ್ಣನ ಪ್ರತಿರೂಪನೇ ಕಾಲಭೈರವ ಅಂತ ಪೂಜೆ ಮಾಡೋದು. ಇಲ್ಲಿಂದ ಸತ್ವ ಪರೀಕ್ಷೆ ಕ್ಷೇತ್ರ ಆಗಿದೆ. ಇಲ್ಲಿ ಭಕ್ತರು ಏನಾದರೂ ಹರಕೆ ಮಾಡಿಕೊಂಡ್ರೆ ಅದು ಈಡೇರುತ್ತೆ ಅಂತ ಕೇಳಿದ್ದೀನಿ. ಆಗ ಏನು ಅಂದರೆ ಈ ಸಂತಾನ ಫಲ, ಉದ್ಯೋಗ ಮತ್ತು ಕೌಟುಂಬಿಕ ಕಲಹ, ವಿದ್ಯಾಭ್ಯಾಸ, ನಾನಾ ಥರ ಕಲಹಗಳನ್ನ ಬಗೆಹರಿದಂಥ ಇತಿಹಾಸ ಕ್ಷೇತ್ರ ಅಂತ ಇದು ಇವತ್ತಿನದಲ್ಲ 800 ವರ್ಷಗಳ ಇತಿಹಾಸದಿಂದ ಪೂರ್ವವಾಗಿ ನಡೆದು ಬಂದಿದೆ. ಹಾಗಾಗಿ ಆ ಮಹತ್ವ ಇವತ್ತು ಇದನ್ನು ಉಳಿಸ್ಕೊಂಡು ಹೋಗ್ತಾ ಇದೆ. ಅದು ಎಷ್ಟು ವರ್ಷಗಳಾಗಿರ್ಬೋದು ಆ ಹಸುಗೆ ಅಂತ? ಇಲ್ಲೊಂದು ವಾಡಿಕೆ, ಒಂದು ಬಸವಣ್ಣ ಕಾಲವಾದ ನಂತರ ಒಂದು ಬಸವಣ್ಣ ಬಿಡೋದು, ಒಂದು ಕಾಲವಾದ ಮೇಲೆ ಒಂದು ವಾಡಿಕೆ. ಆಗ ಆ ಬಸವಣ್ಣ ಹೋದ ನಂತರ ಇನ್ನೊಂದು ಬಸವಣ್ಣ ದೀಕ್ಷೆ ಕೊಟ್ಬಿಡ್ತೀವಿ. ಆ ಬಸವಣ್ಣಿಗೆ ಬಂದ ನಂತರ ಆ ಕಾಲದ ಪ್ರತಿರೂಪ ಆ ಬಸವಣ್ಣಲ್ಲಿ ಅಂಶವಾಗಿ ಬೆಳೀತಾರೆ. ನಾವು ಬಸವಣ್ಣನೇ ಇಲ್ಲಿ ಕಾಲಭೈರವ ಅಂತಂದು ಪೂಜೆ ಮಾಡೋದೊಂದು ಸಂಪ್ರದಾಯ. ಸೊ ವಂದನೆಗಳು ಸರ್, ತುಂಬ ಚೆನ್ನಾಗೆಲ್ಲ ಹೇಳಿದರೆ. ಇನ್ನೂ ಏನಾದರೂ ವಿಶೇಷ ಹೇಳೋದಿದೆಯಾ? ಹೇಳಿದಂದ್ರೆ ಏನಂತಂದರೆ ಇಲ್ಲಿ ಈ ಗ್ರಾಮಗಳಲ್ಲಿ ಆಗು ಹೋಗುಗಳು, ಕುಂದುಕೊರತೆಗಳು, ವಿವಾದಗಳು ಇತ್ತೀಚಿನ ಯುವ ಸಮೂಹದಲ್ಲಿ ನಮ್ಮ ಧಾರ್ಮಿಕ ಸಂಪ್ರದಾಯ, ಸಾಂಸ್ಕೃತಿಕ ವಿಚಾರಗಳಲ್ಲಿ ಆಗಲಿ ಎಲ್ಲ ಅರಿಗೆಡ್ತಾ ಬರ್ತಾರಲ್ಲಿ ನಮ್ಮ ಬಸವಣ್ಣನ ಒಂದು ಊರಿನ ರೂವಾರಿಯಾಗಿ ಒಂದು ಎಲ್ಲ ಬಗೆಹರೋದ್ರಲ್ಲಿ ಪ್ರಮುಖ ಪಾತ್ರರಾಗಿದ್ದಾರೆ. ನಮ್ಮ ಕಾಲಭೈರವ ಯಾವ ರೀತಿ ನಮಗೆ ಆಶೀರ್ವಾದ ಮಾಡ್ಬೋದು? ಪಾದ ಇರ್ತಾರೆ ಮತ್ತು ಮಲಗಿದ ದಾಟ್ಕೊಂಡು ಹೋಗ್ತಾರೆ. ಈ ಎರಡು ರೂಪದಲ್ಲಿ ಯಾವುದಾದ್ರು ಒಂದು ಮಾಡಿದ್ರೆ ಅವ್ರ ಕಷ್ಟ ಕಾರ್ಪಣ್ಯ ನಿವಾರಣೆಯಾಗಿ ಅವ್ರ ಅನ್ನದಾನ ಆಗ್ಬೋದು, ಹಣದ ರೂಪ ಆಗ್ಬೋದು, ಸೇವೆ ರೂಪ ಆಗ್ಬೋದು, ಯಾವುದಾದ್ರು ರೂಪದಲ್ಲಿ ಭಗವಂತನಿಗೆ ಅವ್ನ ಕಾಣಿಕೆ ಸಲ್ಲಿಸೋದು ಅವರ ಭಕ್ತಿ ಪ್ರಧಾನವಾದದ್ದು. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಚಿಕ್ಕಸಿಕೆರೆ ಶ್ರೀ ಕಾಲಭೈರವ ಸ್ವಾಮಿ ಮಹಾಪುಣ್ಯಕ್ಷೇತ್ರ, ಬಸವನ ಪುಣ್ಯಕ್ಷೇತ್ರ. ತಮ್ಮ ಹೆಸರು ಬಸವಜೋಗಪ್ಪ. ತಮ್ಮ ಹೆಸರು ಸರ್? ತಮ್ಮ ಹೆಸರು ಬಸವಜೋಗಪ್ಪ, ಬಸವಪ್ಪನ ಸೇವಕರು. ತಿಳಿದಿರೋರಿಗೆ ಏನಾದರೂ ಒಂದು ಸಂದೇಶ? ಜೀವನದಲ್ಲಿ ಜಿಗುಪ್ಸೆ, ಈ ಜೀವನ ಸಾಕು ಅಂತಂದರೆ ಈ ಕ್ಷೇತ್ರಕ್ಕೆ ಬಂದು ಹೋದರೆ ಅವ್ರಿಗೆ ಏನೋ ಒಂದು ಮುಕ್ತಿ ಸಿಗ್ಬೋದು ಅಂತ ಅನ್ನೋದು ನಮ್ಮ ಅಭಿಪ್ರಾಯ. ಸರಿ, ಧನ್ಯವಾದಗಳು ಸರ್. ಇಷ್ಟು ಸಮಯ ಬಸವಪ್ಪನವರಿಂದ ನಾವು ಈ ಕ್ಷೇತ್ರದ ಮಹಿಮೆಯನ್ನು ತಿಳ್ಕೊಂಡಾಯಿತು. ಈಗ ಬಸವಣ್ಣನ ಸನ್ನಿಧಾನಕ್ಕೆ ಬಂದು ಇಲ್ಲಿ ಆಶೀರ್ವಾದವನ್ನು ಪಡೆಯುವಂಥ ಒಂದು ದೃಶ್ಯವನ್ನು ಇಲ್ಲಿ ನೋಡಬಹುದು. ಅದು ನಮ್ಮ ಹಸ್ತದ ಮೇಲೆ ತನ್ನ ಕಾಲನ್ನು ಇಟ್ಟು ನಮಗೆ ಒಂದು ಆಶೀರ್ವಾದವನ್ನು ಪಡೆಯುವಂಥ ದೃಶ್ಯ, ಅತ್ಯಂತ ಅದ್ಭುತವಾಗಿರುವಂತಹ ಒಂದು ದೃಶ್ಯವನ್ನು ನೀವೀಗ ನೋಡ್ತಾ ಹೋಗ್ಬೋದು. ಅದು ನಮ್ಮ ಬೇಡಿಕೆಯನ್ನು ಈಡೇರುತ್ತದೆ ಎನ್ನುವ ಒಂದು ಆಶ್ವಾಸನೆಯನ್ನು ಕೊಡುವ ರೀತಿಯಲ್ಲಿ ಅದು ನಮ್ಮ ಹಸ್ತದ ಮೇಲೆ ತನ್ನ ಕಾಲನ್ನು ಊರಿ ಆಶೀರ್ವಾದವನ್ನು ಪಡೆಯುತ್ತಾರೆ. ಬಸವಣ್ಣ ಕೃಪೆಯನ್ನು ನೀಡುತ್ತಿರುವಂಥ ದೃಶ್ಯವನ್ನು ನಾವೀಗ ನೋಡ್ತಾ ಇದ್ವಿ. ತನ್ನ ಕಾಲನ್ನು ಹಸ್ತದ ಮೇಲೆ ಇಟ್ಟು ಅದು ಅವರಿಗೆ ಆಶೀರ್ವಾದವನ್ನು ಮಾಡುತ್ತೆ. ಅತ್ಯಂತ ಮಹಿಮಾನ್ವಿತ ದೇವರು ಈ ಬಸವಣ್ಣ. ಮತ್ತು ಅಲ್ಲಿ ಬರುವ ಭಕ್ತಾದಿಗಳಿಗೆಲ್ಲರಿಗೂ ಕೂಡ ಬೇಡಿಕೆಯನ್ನು ಈಡೇರಿಸುತ್ತೆ. ಜೊತೆಗೆ ಅವರನ್ನು ದಾಟಿಕೊಂಡು ಹೋಗಿ ಅವರಿಗೆ ಮತ್ತಷ್ಟು ಆಶೀರ್ವಾದವನ್ನು ಕೊಡುವ ದೃಶ್ಯವನ್ನು ನಾವೀಗ ನೋಡ್ಬೋದು. ಇಲ್ಲಿ ಒಬ್ಬರ ಮೇಲೆ ದಾಟಿಕೊಂಡು ಇನ್ನೊಬ್ಬರ ಮೇಲೆ ದಾಟಿಕೊಂಡು ಯಾವುದೇ ಹಾನಿ ಉಂಟಾಗದ ರೀತಿಯಲ್ಲಿ ಅದು ತನ್ನ ದೈವತ್ವವನ್ನು ಇಲ್ಲಿ ತೋರಿಸುವಂಥದ್ದು ನಿಜವಾಗ್ಲೂ ಅದ್ಭುತವಾದಂತಹ ಒಂದು ಸನ್ನಿವೇಶ. ಅದನ್ನು ನೀವೀಗ ನೋಡ್ಬೋದು, ನೋಡಿ ಆನಂದ ಪಡ್ಬೋದು. ಮತ್ತು ಬಹಳ ಹತ್ತಿರ ಇರೋದರಿಂದ ಈ ಊರು ಚಿಕ್ಕರಸಿನಕೆರೆ ತಾವು ಕೂಡ ಒಮ್ಮೆ ಆದರೂ ಬಂದು ಇಲ್ಲಿ ಬಸವಣ್ಣನಿಂದ ಕೃಪೆಯನ್ನು, ಆಶೀರ್ವಾದನ ಪಡ್ಕೊಳ್ಬೇಕು ಅಂತ ನಾನು ಹೇಳ್ಕೊಳ್ತೀನಿ. ಮತ್ತು ಅತ್ಯಂತ ಮಹಿಮಾನ್ವಿತವಾದಂಥ ಒಂದು ಕ್ಷೇತ್ರ ಇದು. ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ವಂದನೆ.